ಹೀಗೆ ಕ್ರಿಕೆಟ್ ಅಖಾಡಕ್ಕೆ ಇಳಿಯಲು ಸಿದ್ಧರಾಗಿರೋ ಈ ಹುಡುಗರು ಯಾವುದೋ ಗಲ್ಲಿ ಮ್ಯಾಚ್ಗಾಗಿ ರೆಡಿಯಾಗಿಲ್ಲ. ಬದಲಿಗೆ ಕರ್ನಾಟಕವನ್ನ ಹಾಗೂ ಭಾರತ ತಂಡವನ್ನ ಪ್ರತಿನಿಧಿಸೋ ಆಟಗಾರರಿವರು. ಆದರೆ ಇವರ ಅದೃಷ್ಟ ಮಾತ್ರ ನೆಟ್ಟಿಗಿಲ್ಲ ಅನ್ನೋದು ಮಾತ್ರ ಸತ್ಯ. ಇಷ್ಟಾಗಿಯೂ ಅದೃಷ್ಟಕ್ಕೆ ಸವಾಲು ಹಾಕೋದಕ್ಕೆ ಹೊರಟಿದ್ದಾರೆ. ಇವರೆಲ್ಲ ಕರ್ನಾಟಕದ ವಿಶೇಷ ಚೇತನ ತಂಡದ ಆಟಗಾರರು. ಇದೇ ಡಿಸೆಂಬರ್ 11ರಿಂದ 14ರವರೆಗೆ ಧಾರವಾಡದಲ್ಲಿ ಹಿಮಾಚಲ ಪ್ರದೇಶದ ವಿರುದ್ಧ ಒನ್ ಡೇ ಮ್ಯಾಚ್ಗಳು ನಡೆಯಲಿವೆ. ಇದಕ್ಕಾಗಿ ಇವರೆಲ್ಲ ಅಭ್ಯಾಸದಲ್ಲಿ ತೊಡಗಿದ್ದಾರೆ. ಕರ್ನಾಟಕದಲ್ಲಿ ವಿಶೇಷ ಚೇತನರ ತಂಡವೊಂದಿದೆ ಅನ್ನೋದು ಕೂಡ ಯಾರಿಗೂ ಗೊತ್ತಿರಲಿಲ್ಲ. ಆದರೆ 2011ರಿಂದ ಈಚೆಗೆ ಸ್ವಯಂ ಪ್ರಯತ್ನದಿಂದ ತಂಡವನ್ನು ಕಟ್ಟಿ ಇವತ್ತು ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ನಮ್ಮಲ್ಲಿ ಹಣ ಇಲ್ಲ, ಮೇಯ್ನು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಯಾವಾಗಲೂ ಒಂದು ಸತಿ ನಾವು ಟೂರ್ನಮೆಂಟ್ ಕರ್ಕೊಂಡು ಹೋಗಾಗ ಒಂದು ವಾರ ಇಲ್ಲಿ ಕ್ಯಾಂಪ್ ಇಟ್ಕೊಳ್ತೀವಿ. ಇದೇ ಗ್ರೌಂಡಲ್ಲಿ ಕ್ಯಾಂಪ್ ಇಟ್ಟು ಒಂದು ವಾರ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಕರ್ಕೊಂಡು ಹೋಗ್ತೀವಿ. ರಾಜಕೀಯವ್ರ ಹತ್ರ ಹೋಗಿ ನಾವು ಕೇಳೋದಕ್ಕೂ ನಮ್ಮ ಜೊತೆಗೆ ಗುಂಪಿರಬೇಕು. ಕೆಲವ್ರನ್ನ ಕೇಳಿದ್ರೆ ಗುಂಪಿದ್ರೆ ಮಾತ್ರ ನಿಮ್ಗೆ ಕೊಡ್ತಾರೆ, ನೀವೊಬ್ಬರೇ ನಿಮ್ಮ ಬೋರ್ಡ್ನವರೇ ಹೋಗಿ ಕೇಳಿದ್ರೆ ಕೊಡೋದಿಲ್ಲ, ಸಹಾಯ ಮಾಡೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಸ್ಟೇಟಿಗೆ ಹೆಸರು ಬರಬೇಕು ಅಂತ ಈಗ ಮೊದಲು ಕರ್ನಾಟಕ ಅಂತ ಇದ್ದರೆ ಯಾರಿಗೂ ಗೊತ್ತೇ ಇಲ್ಲ, ಆ ಥರ ಇತ್ತು. ಇವತ್ತು ಇಡೀ ಇಂಡಿಯಾ ಗೊತ್ತು ಕರ್ನಾಟಕದಲ್ಲಿ ಒಂದು ಅಂಗವಿಕಲಗಳ ಟೀಮ್ ಇದೆ ಅಂತ ಗೊತ್ತಾಯಿತು. ಯಾವುದೇ ಸೌಕರ್ಯಗಳು ಇಲ್ಲದೆ ಇದ್ದರೂ ಕರ್ನಾಟಕದ ಪರ ಆಡ್ತೀವಿ ಅನ್ನೋ ಇವರಿಗೆ ಹೊರ ರಾಜ್ಯಗಳ ಆಫರ್ ಇದೆ. ಇಷ್ಟಾಗಿಯೂ ತವರಿನ ಪ್ರೀತಿ ಇವರನ್ನೆಲ್ಲ ಇಲ್ಲಿಯೇ ಕಟ್ ಹಾಕಿದೆ. ಆದರೆ ಸರ್ಕಾರ ನಮ್ಮ ಕಡೆ ಸ್ವಲ್ಪ ಗಮನ ಹರಿಸಿದರೆ ನಾವು ಕೂಡ ಸಾಧನೆ ಮಾಡಬಹುದು ಅನ್ನೋ ಆಸೆಯನ್ನು ಆಟಗಾರರು ಹೊಂದಿದ್ದಾರೆ. 13th ಧಾರವಾಡ ಮ್ಯಾಚ್ ನಾವು ನಿಲ್ಲಿಸ್ತಾ ಇದ್ದೀವಿ. KSPCC ನಮ್ಮ ಬೋರ್ಡಿಂದ ಆರ್ಗನೈಸ್ ಮಾಡ್ತಾ ಇದ್ದೀವಿ ಟೂರ್ನಮೆಂಟು. ನಾವು ಸುಮಾರು ಕಡೆ ಮ್ಯಾಚಸ್ ಆಡಿದ್ವಿ. ಹಿಮಾಚಲ ಪ್ರದೇಶ ಹೋಗಿದ್ವಿ. ಸ್ಟೇಟಿಂದ ನಮಗೇನು ಫೆಸಿಲಿಟೀಸ್ ಇಲ್ಲ. ಅದೇ ನಮಗೆ ಲಾಸ್ಟ್ ಮಂತ್ ನಾವು ಲಾಸ್ಟ್ ಇಯರ್ ಇದಕ್ಕೆ ಹೋಯ್ತಲ್ಲ, ಹಿಮಾಚಲ್ಗೆ ಹೋಗಿದ್ವಲ್ಲ, ಎಲ್ಲ ನಮ್ಮ ದುಡ್ಡಲ್ಲೇ ಹೋಗಿದ್ದು. ಸ್ಟೇಟಿಂದ ನಮಗೇನು ಹೆಲ್ಪ್ ಮಾಡಿರಲಿಲ್ಲ, ಅದಕ್ಕೂ ನಮಗೇನು ಸಪೋರ್ಟ್ ಮಾಡಿಲ್ಲ. ಎಲ್ಲ ನಮ್ಮದಲ್ಲೇ ಹೋಗ್ತಾ ಇದ್ದೀವಿ, ಆರ್ಗನೈಸ್ ಮಾಡಿದ್ವಿ. ನಮ್ಮ ಬೋರ್ಡಿಂದ ಆರ್ಗನೈಸ್ ಮಾಡಿದ್ದೀವಿ. ರಾಜ್ಯವನ್ನು ಪ್ರತಿನಿಧಿಸ್ತಿರೋ ಈ ಆಟಗಾರರ ಬೆಂಬಲಕ್ಕೆ ಕೆಲವು ಖಾಸಗಿ ಕಂಪನಿಗಳು ನಿಂತಿವೆ. ಅಲ್ಲದೆ ವಿಶೇಷ ಚೇತನರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಕೆಲವರ ಪ್ರಯತ್ನದಿಂದಾಗಿ ಇವರಲ್ಲೂ ಕನಸುಗಳು ಮೂಡಿವೆ. This is like a person. This time we have taken it personally, and it's a challenge for me. And on a personal note, I have taken let's help the Karnataka disabled players, and they don't have any support from either of the state boards or the national board currently right now. And they are saying, in words they are helping us, but in theory, in practice on ground level, the story is totally different. ಕ್ರಿಕೆಟ್ ದೇಶದ ಜನಪ್ರಿಯ ಹಾಗೂ ಶ್ರೀಮಂತ ಕ್ರೀಡೆ ಅನ್ನೋದೇನೋ ನಿಜ. ಆದರೆ ಕರ್ನಾಟಕವನ್ನು ಪ್ರತಿನಿಧಿಸುವ ವಿಶೇಷ ಚೇತನರಿಗೆ ಮಾತ್ರ ಕನಿಷ್ಠ ಸೌಲಭ್ಯಗಳು ಕೂಡ ಇಲ್ಲ. ಇಷ್ಟಾಗಿಯೂ ಅವರು ಕರ್ನಾಟಕದ ಪರ ಬ್ಯಾಟ್ ಬೀಸೋದಕ್ಕೆ ಸಜ್ಜಾಗಿದ್ದಾರೆ. ಅವರಿಗೆ ಅಂತ ನಾವು ಏನೂ ಮಾಡದೇ ಇದ್ರೂ ಕನಿಷ್ಠ ಒಂದು ಬೆಸ್ಟ್ ಆಫ್ ಲಕ್ ಆದರೂ ಹೇಳಬಹುದಲ್ವಾ? ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ಯುಗ ಜೊತೆ ಮಂಜೇಶ್ ವಿಶ್ವನಾಥ್, ಸುವರ್ಣ ನ್ಯೂಸ್.